ಹಲಸಿ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆ ಅತಿಕ್ರಮಣ ಆರೋಪ, ಬಿಜೆಪಿ ಮುಖಂಡನ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಹಲಸಿ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಿಸಿ ಕಟ್ಟಡ ನಿರ್ಮಿಸಲಾಗಿದೆ ಎಂಬ ಆರೋಪದ ಮೇಲೆ ಗ್ರಾಮಸ್ಥರು ಬಿಜೆಪಿ ಮುಖಂಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ಹೊಸೂರು, ಬಿಜೆಪಿ ಮುಖಂಡ ಕೃಷ್ಣ ಅಲಿಯಾಸ್ ರಾಜು ನಾಗಪ್ಪ ಪೆಡ್ನೇಕರ್ ಅವರು ರಾಜಕೀಯ ಒತ್ತಡ ಬಳಸಿ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಅಧಿಕಾರಿಗಳು ಈ ವಿಷಯದಲ್ಲಿ ನಿರ್ಲಕ್ಷ್ಯ ತೋರಿದ್ದಾರೆ ಎಂದು ಕೂಡ ಆರೋಪಿಸಲಾಗಿದೆ. ಈ ಅಕ್ರಮವನ್ನು ತಕ್ಷಣ ತಡೆಗಟ್ಟದಿದ್ದರೆ ನಮ್ಮ ಸಂಘಟನೆ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ನಿಂಗಪ್ಪ ಹೊಸೂರ್ ಹಾಗೂ ಊರಿನ ಗ್ರಾಮಸ್ಥರೂ ಆದ ಶ್ರೀಕಾಂತ್ ಗುರವ್, ಪಾಂಡುರಂಗ್ ಭಾವ್ಕರ್, ಬಳ್ಳು ಜಾಧವ್, ಶಿವಾಜಿ ಭಟ್ಖಾಂಡೆ, ಪುಂಡ್ಲಿಕ್ ಕಾಮ್ತಿ, ಪರಶುರಾಮ್ ಮಾದರ್, ಮಲ್ಲೇಶಿ ಮಾದರ್ ಎಚ್ಚರಿಕೆ ನೀಡಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ವೀಕ್ಷಿಸಿ ಗರುಡ ಎಕ್ಸ್‌ಪ್ರೆಸ್ ವಾರ್ತೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಲಸಿ ಗ್ರಾಮ. ಈ ಗ್ರಾಮದಲ್ಲಿ ಐತಿಹಾಸಿಕ ದೇವಸ್ಥಾನಗಳು ಪುರಾತತ್ವ ಇಲಾಖೆಯವರು ತಗೊಂಡಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಬರುವಂಥ ಸಾರ್ವಜನಿಕ ಅಂಗಡಿಗಳು ಇದ್ದರೂ ಇಲ್ಲಿ ಒಬ್ಬ ಮುಖಂಡ ಬಿಜೆಪಿ ಲೀಡರ್ ಅಂತ ಹೇಳ್ಕೊಂಡು ಗ್ರಾಮ ಪಂಚಾಯಿತಿ ಇರುವಂಥ ಚರಂಡಿಯನ್ನು ಮುಚ್ಕೊಂಡು 10 ಫೂಟ್ ಮುಂದೆ ಬಂದು ತನ್ನದೇ ಆದಂಥ ಒಂದು ರಾಜಕೀಯ ಒತ್ತಡವನ್ನು ಹೇರಿ ಸ್ವತಃ ಒಂದು ಹೊಸದಾಗಿ ಕಟ್ಟಡವನ್ನು ಮಾಡಿರ್ತಾನೆ. ಈ ಒಂದು ಬಿಜೆಪಿ ಲೀಡರ್ನ ದಬ್ಬಾಳಿಕೆ ಈ ಊರಲ್ಲಿ ಯಾವಾಗ ನಿಲ್ಲುವುದು? ಯಾಕಂದರೆ ಇದರಲ್ಲಿ ರಾಜಕೀಯ ಬಹಳ ತುಂಬ ನಡೆದಿದೆ. ಸಾರ್ವಜನಿಕವಾಗಿರುವಂಥ ರಸ್ತೆಗಳನ್ನು ಅತಿಕ್ರಮಣ ಮಾಡಿ ಖಾನಾಪುರದಲ್ಲಿರುವಂಥ ಅಂಗಡಿಗಳನ್ನ ನೀವು ತೆಗೆದಿರ್ತೀರ. ಆದರೆ ಅಧಿಕಾರಿಗಳ ದುರ್ಲಕ್ಷ್ಯ, ಗ್ರಾಮ ಪಂಚಾಯಿತಿಯ ದುರ್ಲಕ್ಷ್ಯ, ಇಲ್ಲಿರುವಂಥ ಎಲ್ಲ ಸದಸ್ಯರ ಇದರಲ್ಲಿ ಕೈವಾಡ ಇದೆ ಅಂತ ನಮ್ಗೆ ಅನಿಸ್ತಾ ಇದೆ. ನಾವು ಊರಿನ ಸಾರ್ವಜನಿಕವಾಗಿ ನಿಮಗೆ ಹೇಳ್ತಾ ಇದ್ದೀವಿ, ಈ ಅತಿಕ್ರಮಣ ಹಟಾವು ಯಾವಾಗ? ಒಂದು ವೇಳೆ ಈ ಹಟಾವು ಕಾರ್ಯಕ್ರಮ ನೀವು ಹಮ್ಮಿಕೊಳ್ಳೇ ಹೋದಲ್ಲಿ ನಾವು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುವುದು ಖಾನಾಪುರ ತಾಲೂಕು. ನನ್ನ ಹೆಸರು ನಿಂಗಪ್ಪ ಹೊಸೂರ್, ಮಾನವ ಹಕ್ಕುಗಳ ತಾಲೂಕು ಅಧ್ಯಕ್ಷನಾಗಿ ನಾನು ಇದನ್ನು ನಿಮ್ಗೆ ವಾರ್ನಿಂಗ್ ಮಾಡ್ತಾ ಇದ್ದೀನಿ.